ನಮಸ್ಕಾರ ವೀಕ್ಷಕರೇ, ನಾನು ರಾಧಾಕೃಷ್ಣ ಬಡ್ತಿ. ಹಸಿರುವಾಸಿ ಚಾನೆಲ್ಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆದಂತ ಹುಲಿಗಳ ದುರ್ಮರಣದ ಹಿನ್ನೆಲೆಯಲ್ಲಿ ಅರಣ್ಯದ ತಜ್ಞರು ಮತ್ತು ಹಿರಿಯ ಪತ್ರಕರ್ತರು ಆದಂತ ವಿನೋದ್ ಕುಮಾರ್ ಬಿ ನಾಯಕ್ ಅವರ ಜೊತೆ ವಿವರವಾಗಿ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ವಿ. ಅವ್ರ ಜೊತೆ ಮಾತಾಡಿದ್ವಿ. ಇನ್ನಷ್ಟು ಸಂಗತಿಗಳ ಬಗ್ಗೆ, ಕರ್ನಾಟಕದ ಅರಣ್ಯದ ಸ್ಥಿತಿಗತಿಗಳ ಬಗ್ಗೆ, ಆಗಬೇಕಾದ ಕೆಲಸಗಳ ಬಗ್ಗೆ ಈ ಸಂಚಿಕೆಯಲ್ಲಿ ಅವರೊಂದಿಗೆ ಮಾತುಕತೆಯನ್ನ ಮುಂದುವರಿಸೋಣ. ವಿನೋದ್, ಮತ್ತೊಮ್ಮೆ ತಮಗೆ ಸಂಚಿಕೆಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಓಕೆ, ನಾವು ಮಾತಾಡ್ತಾ ಇದ್ವಿ ಚಾಮರಾಜನಗರ ಇನ್ಸಿಡೆಂಟ್ನ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ ಅರಣ್ಯ ಇಲಾಖೆಯಲ್ಲಿ ಅಂತ. ಈಗ ಮಿಲಿಟರಿ ಅಂದ್ರೆ ಸೈನ್ಯದ ಸಹಾಯಕ್ಕೆ ಒಂದಿಷ್ಟು ಅರೆಸೇನಾ ಪಡೆಗಳಿರ್ತವೆ. ತುರ್ತು ಸಂದರ್ಭಗಳಲ್ಲಿ ಅಥವಾ ನೈಸರ್ಗಿಕ ವಿಕೋಪದ ಸಂದರ್ಭದಲ್ಲಿ NCC, NSS ಹೀಗೆ. ಆಮೇಲೆ ಒಂದಷ್ಟು ಸಿವಿಲ್ ಸೈನಿಕರು ಅಂದ್ರೆ ನಾಗರಿಕ ಸೈನಿಕರ ಪಡೆಯನ್ನ ವ್ಯವಸ್ಥೆಗೊಳಿಸ್ತದೆ. ಹೀಗೆ ಅರಣ್ಯ ಇಲಾಖೆಯಲ್ಲಿ ಈ ತರದ ಒಂದು ಗ್ರಾಮೀಣ ಅರಣ್ಯ ಸಂರಕ್ಷಣಾ ಸಮಿತಿ ಹಿಂದೆಲ್ಲ ಕೇಳಿದ್ವಿ. ಇದು ಒಂದಿಷ್ಟು ಅರಣ್ಯ ಕಾವಲು ಪಡೆ ಈ ತರದ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಾ ಇಲ್ವಾ, ಅಥವಾ ಇದು ಕೆಲಸಕ್ಕೆ ಬರ್ತಾ ಇಲ್ವಾ, ಅಥವಾ ಈ ತರದ ಪ್ರತ್ಯೇಕ ಅಂದ್ರೆ ನಾಗರಿಕ ಅರಣ್ಯ ಕಾವಲು ಪಡೆ ರಚನೆ ಆಗ್ತಾ ಇಲ್ವಾ? ಏನು ಇದ್ರ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಬೋದಾ ನೀವು? ಸರ್ ಸೂಪರ್, ಇದು ಬಹಳ ಒಳ್ಳೆಯ ಪ್ರಶ್ನೆ. ನನಗೆ ಬಹಳ ಇಷ್ಟವಾಗಿರೋ ಇದನ್ನು ಟ್ರಿಗರ್ ಮಾಡಿದ್ರಿ ನೀವು. ಈಗ ನೀವು ಹೇಳ್ದಂಗೆ ಮಿಲ್ಟ್ರಿಗೆ ಹೇಗೆ ಸಪೋರ್ಟ್ ಸಿಸ್ಟಮ್ ಬೇರೆ 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 ಲೇಯರ್ಲಿ ಇದೆಯೋ, ಅದೇ ಥರ ಬೇರೆ ಬೇರೆ ಲೇಯರಲ್ಲಿ ಅರಣ್ಯ ಇಲಾಖೆಗೂ ವನ್ಯಜೀವಿಗಳಿಗೂ ಕೂಡ ಅಥವಾ ಈ ಸಂರಕ್ಷಣಾ ಕೆಲಸಕ್ಕೂ ಕೂಡ ಒಂದು ಲೇಯರ್ಗಳು ಬೇಕು ಮತ್ತು ಬೇಕಿತ್ತು ಮತ್ತು ಮುಂಚೆ ಏನಂತಂದರೆ, ಈಗ ನಿಮಗೆ ಯಾವುದೇ ಒಂದು ಕ್ಷೇತ್ರ ತೊಗೊಳ್ಳೋಣ, ನಾವು ಈಗ ವೈಲ್ಡ್ ಲೈಫ್ ಅಂತ ತೊಗೊಂಡಾಗ ಅಥವಾ ಅರಣ್ಯ ಅಂತ ತೊಗೊಂಡಾಗ ಅದರಲ್ಲಿ ಪ್ರಾವಿಷನ್ ಮಾಡಿದ್ದಾರೆ, ನಾವು ಗ್ರಾಮ ಅರಣ್ಯ ಸಮಿತಿಗಳು ಮಾಡಬೇಕು ಅಂತ. ವಿಲೇಜ್ ಫಾರೆಸ್ಟ್ ಕಮಿಟಿಗಳನ್ನ ನಾವು ಎಲ್ಲ ಪ್ರೊಟೆಕ್ಟೆಡ್ ಏರಿಯಾಗಳು ಅಂದರೆ ಸಂರಕ್ಷಿತ ಪ್ರದೇಶಗಳ ಅಕ್ಕಪಕ್ಕ ಎಲ್ಲ ಹಳ್ಳಿಯ ಜನರನ್ನು, ಸ್ಥಳೀಯ ಜನರನ್ನು ಒಳಗೊಂಡಂತಹ ಗ್ರಾಮ ಅರಣ್ಯ ಸಮಿತಿಗಳನ್ನು ಮಾಡಬೇಕು. ಆ ಸಮಿತಿಗಳ ಜೊತೆಗೆ ಸೇರಿಕೊಂಡು ಗ್ರಾಮೀಣ ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಅವರಿಗೆ ಒಂದಷ್ಟು ಎಕನಾಮಿಕ್ ಆ್ಯಕ್ಟಿವಿಟಿಗಳು ಬರೋ ಥರ ಮಾಡಬೇಕು ಅಂತ ಅನ್ನೋದು ಇದೆ, ಇನ್ವಾಲ್ವ್ ಮಾಡಿಕೊಂಡು. ಸೊ ಅದರಲ್ಲಿ ತುಂಬ ಸಕ್ಸಸ್ಫುಲ್ ಎಕ್ಸಾಂಪಲ್ಗಳು ಕೂಡ ನಮಗಿದ್ದಾವೆ. ನಮಗೆ ದಾಂಡೇಲಿ ಹತ್ತಿರ ಪಣಸೋಳಿ ಅಂತ ಒಂದು ಊರಿದೆ. ಆ ಪಂಚಾಯಿತಿನಲ್ಲಿ ಇದೇ ಥರದ VFCಯನ್ನು ಮಾಡಿದಾಗ ಆವಾಗ ಸುನಿಲ್ ಪನ್ವಾರ್ ಅಂಥೇಳಿ ಒಬ್ಬರು ಅಲ್ಲಿ CCF ಇದ್ದಿದ್ದು ಕನ್ಸರ್ವೇಟರ್ ಇದ್ದರು. ಅವರು ಸಕ್ಸಸ್ಫುಲ್ಲಾಗಿ ಅಲ್ಲಿ ಒಂದು ಮಾಡೆಲ್ನ ಮಾಡಿ ಆ ಪಂಚಾಯತಿಗೆ ವರ್ಷಕ್ಕೆ 1 ಕೋಟಿ ರೂಪಾಯಿ ವರಮಾನ ಬರ್ತಾಯಿತ್ತು. ಸೊ ಅದರಿಂದ ಏನಾಗ್ತಿತ್ತು ಅಂತಂದರೆ, ಊರಿನವರು ಇಲಾಖೆಯ ಜೊತೆಗೆ ಸದಾ ಮತ್ತು ಶಾಶ್ವತವಾಗಿ ಜೊತೆಗಿರೋರು. ಯಾಕಂದರೆ ಊರಿಗೆ ವರಮಾನ, ನೀವು ಆ ಊರಿಗೆ ಹೋದರೆ ನಿಮಗೆ ಆ ಸಣ್ಣ ಪಂಚಾಯತಿ, ಕಾಡು ಮಧ್ಯದಲ್ಲಿರುವಂಥ ಪಂಚಾಯತಿ ದೊಡ್ಡ ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರಿಗೆ ಅನುದಾನ ಅಂದರೆ ಅದ್ರದ್ದು ರೆವೆನ್ಯೂ ಚೆನ್ನಾಗಿ ಬರ್ತಾಯಿತ್ತು, ಅವರಿಗೆ ವರಮಾನ ಚೆನ್ನಾಗಿ ಬರ್ತಾಯಿತ್ತು. ಸೊ ಅದೇ ಥರ ನಮಗೇನಂತಂದರೆ ಈ VFCಗಳನ್ನು ಸದಾ ಆ್ಯಕ್ಟಿವ್ ಆಗಿಡಬೇಕು, ಸದಾ ಅದನ್ನು ಇಂಟಗ್ರಲ್ ಪಾರ್ಟಾಗಿ ಮಾಡ್ಕೋಬೇಕು. ಇದು ಕಾನೂನಲ್ಲಿದೆ, ಅರಣ್ಯ ಇಲಾಖೆಯ ಆದೇಶಗಳಲ್ಲಿದೆ, ಆದರೆ ಇದು ನಿಜವಾಗ್ಲೂ ಇಂಪ್ಲಿಮೆಂಟ್ ಆಗಿಲ್ಲ ತುಂಬ ಕಡೆಗೆ. ಸರ್, ನಾನು ನಿಮ್ಗೆ ಇಡೀ ಕರ್ನಾಟಕ ಹುಡುಕಿದ್ರೆ ನಿಮಗೆ ಸಕ್ಸಸ್ಫುಲ್ VFCಗಳು 1 ಅಥವಾ 2 ಸಿಗ್ಬೋದು ಅಷ್ಟೇ. ದುರಂತ ಅಲ್ವಾ ಅದು? ಇಷ್ಟು ದೊಡ್ಡ ಕಾಡು, ಇಷ್ಟು ದೊಡ್ಡ ವಿಸ್ತೀರ್ಣ, ಇಷ್ಟು ನಮ್ಮದು ಕರ್ನಾಟಕ, ನಮ್ಮ ದೇಶದಲ್ಲಿ ಹುಲಿಗಳ ಸಂಖ್ಯೆಯಲ್ಲಿ ನಂಬರ್ 2 ಇದ್ದೀವಿ ನಾವು, ಆನೆಗಳ ಸಂಖ್ಯೆಯಲ್ಲಿ ನಂಬರ್ 1 ಇದ್ದೀವಿ. ಆದರೆ VFC ಅಂದರೆ ನಾವು ಜನರ ಜೊತೆಗೆ, ಸಮುದಾಯಗಳ ಜೊತೆಗೆ ಕೆಲಸ ಮಾಡಬೇಕು ಅನ್ನೋ ವಿಚಾರ ಬಂದಾಗ ಅದರಲ್ಲಿ ಮಾತ್ರ ಎಲ್ಲರಿಗಿಂತ ಹಿಂದೆ ಇದ್ದೀವಿ. ಇದು ಒಂದು ಪಾಯಿಂಟು. ಇನ್ನೊಂದು ಪಾಯಿಂಟ್ ಏನಂತಂದರೆ, ಇದ್ರ ಸೆಕೆಂಡ್ ಲೇಯರ್ ಆಗಿ ಈ NGOಗಳು, ಸರ್ಕಾರೇತರ ಸಂಸ್ಥೆಗಳು, ಸರ್ಕಾರೇತರ ಸಂಸ್ಥೆಗಳು ಸಾಕಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲಿ ತುಂಬ ಆ್ಯಕ್ಟಿವ್ ಆಗಿ, ತುಂಬ ಸೀರಿಯಸ್ ಆಗಿ ಪರಿಸರದ ಬಗ್ಗೆ, ಕಾಡಿನ ಬಗ್ಗೆ ಆಸಕ್ತಿ ಇರುವಂಥವ್ರು ಮತ್ತು ಕೆಲಸ ಮಾಡ್ತಿರುವಂಥವ್ರು ಇದ್ದಾರೆ. ಅರಣ್ಯ ಇಲಾಖೆ ಅವ್ರುಗಳನ್ನ ವಿಶ್ವಾಸಕ್ಕೆ ತಗೊಳ್ಳಲ್ಲ. ಅಷ್ಟಲ್ಲದೆ ರಾಜ್ಯದಲ್ಲಿ ನಿಮ್ಮ ಹಾಗೆ ಅರಣ್ಯದ ಬಗ್ಗೆ ಕಾಳಜಿ ಇರುವಂಥವ್ರು, ಅರಣ್ಯದ ಬಗ್ಗೆ ಅಧ್ಯಯನ ಮಾಡಿದಂಥವ್ರು, ಎಕ್ಸ್ಪರ್ಟೀಸ್ ಇದ್ದಾರೆ. ಅವ್ರು ಯಾರನ್ನೂ ಎಲ್ಲೋ ಒಂದು ಕಡೆ ವಿಶ್ವಾಸಕ್ಕೆ ತಗೊಳ್ಳಲ್ಲ, ಎಲ್ಲೋ ಒಂದು ಕಡೆ ದೂರ ಇಡುವಂಥ, ಅಂದರೆ ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಹತ್ತಿರ ಸೇರಿಸದೇ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. 100% ಸರ್. ನಾನು ನಿಮಗೆ ಇನ್ನೊಂದು ವಿಷಯ ಏನಂದರೆ, ಇಡೀ ಭಾರತದಲ್ಲಿ ಪರಿಸರ, ವನ್ಯಜೀವಿ, ಅರಣ್ಯ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಂಶೋಧನಾ ಸಂಸ್ಥೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳು ಬೆಸ್ಟ್ ಆಫ್ ದಿ ಬೆಸ್ಟ್ ಇರೋದು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿದ್ದಾವೆ. ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇರೋ NGOಗಳ ಹೆಡ್ ಕ್ವಾರ್ಟರ್ ಇರೋದು ಬೆಂಗಳೂರಲ್ಲಿ.
ಆದರೆ ನೀವು ಅವ್ರಗಳ ಎಕ್ಸ್ಪರ್ಟೀಸ್ನಾಗಲಿ ಅಥವಾ ಅವ್ರಗಳ ಇದನ್ನು ನೀವು ಬಳಸ್ಕೋತಾನೆ ಇಲ್ಲ, ಅವರ ನೈಪುಣ್ಯವನ್ನು, ಅವರ ತಜ್ಞತೆಯನ್ನು, ಜ್ಞಾನವನ್ನು ಬಳಸ್ಕೊಳ್ತಾ ಇಲ್ಲ. ಒಂದು ಅದಾಯಿತು. ಎರಡನೇದ್ದು, ಕಾಡಂಚಿನ ಗ್ರಾಮಗಳಲ್ಲಿ ಮಕ್ಕಳಲ್ಲಿ ಪರಿಸರದ ಪಾಠವನ್ನು ಮಾಡಿಕೊಂಡು ಅಲ್ಲಿರೋ ಗ್ರಾಮಸ್ಥರುಗಳ ಜೊತೆಗೆ ಕೆಲಸಗಳನ್ನು ಮಾಡಿಕೊಂಡು ಕೆಲಸ ಮಾಡ್ತಿರೋಂತಹ NGOಗಳಿದ್ದಾವೆ. ಅವರು ಡೈಲಿ ಹಳ್ಳಿಯವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ಕೊಂಡು ಅವ್ರ ಜೊತೆಗೆ ಬೆಸ್ತ್ಕೊಂಡಿದ್ದಾರೆ. ಅವರು ವಿಶ್ವಾಸಕ್ಕೆ ತಗೊಳ್ಳಲ್ಲ. ವ್ಯಕ್ತಿಗತವಾಗಿ ವಿಷಯ ತಜ್ಞರನ್ನು ಸಹ ತಗೊಳ್ಳಲ್ಲ. ಜನಗಳ ಜೊತೆ ಕೆಲಸ ಮಾಡ್ತಿರೋ NGOಗಳನ್ನು ತಗೊಳ್ಳಲ್ಲ. ಸೊ ಮತ್ತು ನೀವು ಯಾವ ಲೇಯರ್ನ ತಗೋತೀರಾ? ಹಾಗಾದ್ರೆ IAS ಅಂತ ಸಂಸ್ಥೆಗಳನ್ನು ಕೂಡ ತಗೊಳ್ಳಲ್ಲ, ವಿಶ್ವಾಸ ತಗೊಳ್ಳಲ್ಲ. IAS ಕೆರೆಗಳ ವಿಚಾರದಲ್ಲಿ, ಕಾಡಿನ ವಿಚಾರದಲ್ಲಿ ಎಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಸೊ ನೀವು ಹೇಳಿದ್ರಲ್ಲ, ಈಗ ಈ ಅರಣ್ಯ ಇಲಾಖೆ, ಅರಣ್ಯ ಪಡೆ ಈ ಮೂರು ಲೇಯರ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗಬೇಕಿತ್ತು, ಇದನ್ನ ಜೊತೆಗೆ ಇಟ್ಕೊಂಡು ಹೋಗಬೇಕಿತ್ತು. ಆದರೆ ಯಾವ ಲೇಯರ್ಗಳನ್ನು ತನ್ನ ಜೊತೆಗೆ ಇಟ್ಕೋಬೇಕು ಆ ಲೇಯರ್ಗಳನ್ನೇ ಜೊತೆಗೆ ಇಟ್ಕೊಳ್ತಾ ಇಲ್ಲ. ಇಲ್ಲೇನಾಗುತ್ತೆ, ಈಗ ನಿಮಗೆ ಮಲೆ ಮಹದೇಶ್ವರ ಬೆಟ್ಟದ ಥರದ ಜಾಗಗಳಲ್ಲಿ ಒಂದೇ ಅರಣ್ಯ ಇಲಾಖೆ ಒಂದೇ ಕೆಲಸ ಮಾಡೋಕ್ಕಾಗಲ್ಲ ಸರ್. ಅರಣ್ಯ ಇಲಾಖೆಗೆ 100% ಸಪೋರ್ಟ್ ಬೇಕಾಗಿರೋದು ಅಲ್ಲಿರೋ ಜನರ ಜೊತೆಗೆ ಇವ್ರನ್ನ ಬೆಸೆಯುವಂತಹ NGOಗಳು ಬೇಕು. ಈಗ ಅರಣ್ಯ ಇಲಾಖೆನೇ ಹಂಗೆ ಮಾಡೋಕ್ಕಾಗಲ್ಲ. ಅರಣ್ಯ ಇಲಾಖೆನೇ ಜನಸ್ನೇಹಿ ಆಗಬೇಕು. ಈಗ ಪೊಲೀಸು ನೀವು ನೋಡಿದ್ರೆ ಪೊಲೀಸ್ ಇಲಾಖೆಯಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಗಳಾಯಿತು. ಜನಸ್ನೇಹಿ ಪೊಲೀಸ್ ಅಂತೇಳಿ ಅಭಿಯಾನನೇ ಮಾಡಿದ್ರು ಅವರು. ಪೊಲೀಸ್ ಹೆದರೋದಿಲ್ಲ ಅಲ್ಲ, ಬಟ್ ಅಂದರೆ ನೀವು ರೂಢಾಗಿ ನಡ್ಕೋಬೇಡಿ ಅಂತ ಅಷ್ಟೇ. ಬೇಸಿಕಲಿ ನೀವು ಸ್ಟೇಷನ್ಗೆ ಬಂದಿರೋನ್ನೆಲ್ಲ ಕಳ್ಳರ ಥರ ನೋಡಬೇಡಿ ಅಂತ ಅನ್ನೋದು ಆ ಒಂದು ಸಂದೇಶ. ಅರಣ್ಯ ಇಲಾಖೆನೂ ಕೂಡ ಎಲ್ಲರೂ ಜನಸ್ನೇಹಿ ಅಂತ ಮಾಡ್ಕೊಂಡು ಹೋಗ್ಬಿಟ್ಟು ಏನೋ ಹೊಡ್ಕೊಂಡು ಹೋಗ್ತಾಯಿದ್ರೆ ಸುಮ್ಮನೆ ಇರಬೇಕು ಅಂತಲ್ಲ. ಬಟ್ ನೀವು ಕಾಡಲ್ಲಿ ಇದೀಗ ಏನು ಗೊತ್ತಾ ಸರ್, ಈಗ ಲಾಠಿ ಹಿಡಿದು ಗನ್ ಹಿಡಿದು ಕಾವಲು ಕಾಯೋದು ಕಡಿಮೆ ಆಗಿದೆ. ಅಂದರೆ ಅದು ಮಾಡೋಕ್ಕಾಗಲ್ಲ. ಈಗ ನೀವು ಕಾಡಂಚಿನ ಜನಗಳನ್ನು ವಿಶ್ವಾಸಕ್ಕೆ ತೊಗೊಂಡೇ ಕೆಲಸ ಮಾಡಬೇಕು. ನಿಜವಾದ ಕಾಡಿನ ಕಾವಲುಗಾರರು ಅಥವಾ ಅದರ ಫಸ್ಟ್ ಲೇಯರ್ ಇರೋದೇ ಅವರು. ನಾವು ಅವ್ರನ್ನ ಕಾಡಿನಲ್ಲೇ ವಾಸ ಇರೋರು. ಸೊ ನಾವು ಅವರನ್ನೇ ನಾವು ವಿಶ್ವಾಸಕ್ಕೆ ತೊಗೊಳ್ಳಿಲ್ಲ ಅಂತಂದರೆ ನಾಳೆ ದಿವಸ ಸಮಸ್ಯೆ ಆದಾಗ ಅವ್ರ ಜೊತೆ ನಿಂತ್ಕೊಳ್ಳಲ್ಲ. ಜೊತೆ ನಿಂತ್ಕೋಬೇಕು. ಈಗ ಕಾಡಿಗೆ ಬೆಂಕಿ ಬೀಳುತ್ತೆ, ಯಾರು ಬೆಂಗಳೂರಿಂದ ಹೋಗಿ ಹಚ್ತಾರೆ ಕಾಡಿಗೆ ಬೆಂಕಿ? ಕಾಡು ಪಕ್ಕ ಇರೋ ಹಳ್ಳಿಯವನೇ ಹೋಗಿ ಹಚ್ಚೋದು. ನಾವು ಅದನ್ನು ನೋಡ್ಕೋಬೇಕಲ್ಲ. ಬೇಟೆ ಆಡೋನು ಮತ್ತು ಇನ್ಯಾರು ದುರುದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚೋದೇ ಜಾಸ್ತಿ. ಸೊ ಬೇಟೆನೂ ಅಷ್ಟೇ. ಅಲ್ಲಿ ಯಾರು ಸ್ಥಳೀಯರು ಗೊತ್ತಿರೋರಿಗೇ ಪ್ರಾಣಿಗಳ ಜಾಡ ಗೊತ್ತಿರೋರೇ ಅದನ್ನೆಲ್ಲ ಬೇಟೆ ಎಲ್ಲ ಆಡೋದು. ಸೊ ಹೀಗೆ ನಮಗೆ ಅದೇನಾಗುತ್ತೆ, ಆ ಥರದ್ದು ಎಲ್ಲ ಇನ್ಫಾರ್ಮೇಷನ್ಗಳು, ನೆಟ್ವರ್ಕಿಂಗು ಎಲ್ಲ ಇರೋದು ಸ್ಥಳೀಯರ ಜೊತೆಗೆ ಆಗಿರೋದ್ರಿಂದ ಇಲಾಖೆ ಕೂಡ ಅವ್ರ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡೇ ಕೆಲಸ ಮಾಡಬೇಕು. ಆದರೆ ಆ ಲೇಯರ್ ಮಿಸ್ಸಿಂಗ್. ಇದಕ್ಕೆ ಕಾರಣ ಮೂಲಭೂತವಾಗಿ ಅಧಿಕಾರಿ ವರ್ಗ ಅಂತ ಹೇಳ್ತಾರ, ಅಥವಾ ಅಧಿಕಾರಸ್ಥರು ಅಂದರೆ ರಾಜಕಾರಣಿಗಳು, ಅಥವಾ ಇಲ್ಲಿ ಬಂದಂಥ ಈ ಇಲಾಖೆಯ ಹೊಣೆ ಹೊತ್ತಂಥ ಸಚಿವರಿರ್ಬೋದು, ಇಲಾಖೆಯ ಬೇರೆ ಬೇರೆ ಸ್ಥಳಗಳಿರುವಂಥ ರಾಜಕಾರಣಿಗಳಿರ್ಬೋದು, ಇವರ ಪಾತ್ರ ಇದೆ ಅಂತ ನಿಮ್ಗೆ ಅನಿಸುತ್ತಾ ಸರ್? ಇದರಲ್ಲಿ ಒಂದು ಸರ್ಕಾರದ ಪಾತ್ರ, ಇನ್ನೊಂದು ಇಲಾಖೆ ಪಾತ್ರ. 100% ಇವೆರಡರದ್ದು ಭಾಳ ಇಂಪಾರ್ಟೆಂಟ್ ರೋಲ್ ಇದೆ. ಏನಾಗುತ್ತೆ, ಸರ್ಕಾರಗಳು ಕೂಡ ಒಂದಷ್ಟು ಜನ ಸ್ನೇಹಿ ಆಗಬೇಕು. ಅಂದರೆ ಆ ಮಿನಿಸ್ಟ್ರ್ ಆಗಿರ್ಬೋದು, ಮಿನಿಸ್ಟ್ರು ಸ್ವಲ್ಪ ಪ್ರೊಆ್ಯಕ್ಟಿವ್, ಅವರು ಇಲಾಖೆಯ ಜೊತೆಗೆ ಪ್ರೊಆ್ಯಕ್ಟಿವ್ ಆಗಿದ್ದರೆ ಅದು ಚೆನ್ನಾಗಾಗತ್ತೆ. ಇಲಾಖೆಗೂ ಸಚಿವರಿಗೂ ಸಂಬಂಧ ಇಲ್ದಂಗಿದ್ರೆ ಇಲಾಖೆಯನ್ನು ಬರೀ ಅಧಿಕಾರಿಗಳೇ ನಡೆಸ್ತಾರೆ. ಫಾರ್ಚುನೇಟ್ಲಿ ಈ ಸತಿ ನಮಗೆ ಈಶ್ವರ್ ಖಂಡ್ರೆ ಅವರು ಇದ್ದಾರೆ, ಅವರು ತುಂಬ ಆ್ಯಕ್ಟಿವ್ ಇದ್ದಾರೆ, ಹೈಪರ್ ಆ್ಯಕ್ಟಿವ್ ಇದ್ದಾರೆ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಎರಡನೇ ಪಾರ್ಟ್ ಬರೋದು ಅಧಿಕಾರಿಗಳದ್ದು. ಅಧಿಕಾರಿಗಳಿಗೆ ಏನಾಗುತ್ತೆ ಅಂದರೆ, ನಮ್ಮ ಅಧಿಕಾರಿಗಳದ್ದು ಮೈಂಡ್ಸೆಟ್ಟು, ಅದನ್ನು ಬ್ಯೂರೋಕ್ರೆಟಿಕ್ ಮೈಂಡ್ಸೆಟ್ ಅಂತ ಹೇಳ್ತಾರಲ್ಲ, ಫಸ್ಟ್ ಆಫ್ ಆಲ್ ಅವ್ರದ್ದು ಇಷ್ಟೆಲ್ಲ ಹೀಗೆಲ್ಲ ಇರಲ್ಲ, ಅವರು ಜೆಲ್ ಆಗಲ್ಲ. ಎಲ್ಲೋ ಕೆಲವೊಬ್ಬರು ಮಾತ್ರ ಹಂಗಿರ್ತಾರೆ. ಅರಣ್ಯ ಇಲಾಖೆಗೆ ಆ ಥರದ ಅಧಿಕಾರಿಗಳು ಇರಬಾರ್ದು. ಆ ನೆಗೆಟಿವ್ ಮೈಂಡ್ಸೆಟ್ ಇರೋರು ಅಥವಾ ಪ್ರೋ ಪೀಪಲ್ ಮೈಂಡ್ಸೆಟ್ ಇರೋರು ಇರಬೇಕು, ಆದರೆ ಅಂಥ ನೆಗೆಟಿವ್ ಮೈಂಡ್ಸೆಟ್ ಇರೋರು ಇರಬಾರ್ದು. ಇಲ್ಲೇನಾಗ್ತಾ ಇದೆ ಅಂತಂದರೆ, ಶತಮಾನಗಳಿಂದ ನಾನು ಅಂದರೆ ತುಂಬ ದಿನಗಳಿಂದ ನೋಡ್ತಾ ಇದ್ದೀವಲ್ಲ, ಅರಣ್ಯ ಇಲಾಖೆ ಜನಗಳನ್ನು ಒಳಗೊಂಡಂತಹ ಸಂರಕ್ಷಣೆಯನ್ನು ಮಾಡೋದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಮುಂಚೆ ಇತ್ತು, ಒಂದು ಟೈಮಲ್ಲಿ ಅದಿತ್ತು. ಆಮೇಲೆ ಪೂರ್ತಿ ಕಡಿಮೆ ಆಗೋಗಿ ಅವ್ರು ಹೆಂಗಾಗೋದ್ರು ಅಂತಂದರೆ, ಅದಕ್ಕೆ ಕೆಲವೊಂದು ಸತಿ ನಮಗೆ ನಿಜ ಅನಿಸ್ಬಿಡುತ್ತೆ. ಬೇರೆ ಬೇರೆ MLAಗಳು ಅವರು ಇವರು ಎಲ್ಲ ಸದನದಲ್ಲಿ ಮಾತಾಡಬೇಕಾದ್ರೆ ಅರಣ್ಯ ಇಲಾಖೆಯವರಿಗೆ ಅದೇ ಅವ್ರದ್ದೇ ಒಂದು ಪ್ರತ್ಯೇಕ ಸಾಮ್ರಾಜ್ಯ, ಯಾರ ಮಾತು ಕೇಳಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರಲ್ಲ. ಕೆಲವೊಂದು ಸತಿ ಸರಿ ಅನಿಸುತ್ತೆ. ಯಾಕಂದರೆ ನಮ್ಮ ಇಲಾಖೆಯ ಅಪ್ರೋಚು ಯಾವತ್ತೂ ಪೀಪಲ್ ಫ್ರೆಂಡ್ಲಿ ಆಗಿರಬೇಕು ಅಂತ ಅನ್ನೋದು ಇದೆ. ತೀರಾ ನೀವು ಅವ್ರಿಗೆ ಕೇಳಿದ್ದನ್ನೆಲ್ಲ ಕೊಡಬೇಕು ಅಥವಾ ಮಾಡಬೇಕು ಹಂಗಲ್ಲ. ಬಟ್ ನೀವು ಇಲಾಖೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡೋದು ಭಾರಿ ಇಂಪಾರ್ಟೆಂಟ್. ಒಂದು ಕಡೆ ಅರಣ್ಯವನ್ನ ಜನರಿಂದ ದೂರಗೊಳಿಸ್ತಾ ಇದ್ದಾರೆ, ಪ್ರತ್ಯೇಕಗೊಳಿಸುವಂತ ಕೆಲಸ ಅಧಿಕಾರಿಗಳಿಂದ ಆಗ್ತಾ ಇದೆ. ನನಗೆ ಒಂದು ಇನ್ಸಿಡೆಂಟ್ ಜ್ಞಾಪಕ ಬರ್ತಾ ಇದೆ. ಒಂದು ಸತಿ ನಾವು ಇಲ್ಲಿ HD ಕೋಟೆ ಹತ್ರ ಹೋಗಿ ಒಂದು ಹಳ್ಳಿನೆಲ್ಲ ಹುಡುಗನಿಗೆ ಮಾತಾಡಿಸಿದಾಗ, ಕಾಡಿನ ಬಗ್ಗೆ ನಿನಗೇನಪ್ಪ ಆಸಕ್ತಿ, ಹುಲಿ ನೋಡಿದ್ಯಾ, ಆನೆ ನೋಡಿದ್ಯಾ ಅಂತ ಹೇಳಿದ್ರೆ ಅವನೇನಂತಾನೆ, ನಾನು ನೋಡಿದ್ದೀನಿ ಸರ್ ಅಂತಂದ. ಮತ್ತು ಹೆಂಗೆ ಚೆನ್ನಾಗಿದೆಯಲ್ಲ, ನೀವು ಅದಕ್ಕೆ ಉಳಿಸ್ಬೇಕು ಅಂತೇನು ಅನ್ಸಲ್ವಾ ಅಂದರೆ, ನೀವು ಎಲ್ಲಿ ನೋಡಿದೆ ಹುಲಿನ ಅಂತ ಕೇಳಿದ್ರೆ, ಸರ್ ಮೊನ್ನೆ ನಮ್ಮ ಜಮೀನ್ ಹತ್ರ ಬಂದಿತ್ತು ಹುಲಿ ಅಂತ ಹೇಳ್ತಾನೆ ಅವನು ವೈರವನ್ನೇ ಬಳಸ್ಕೊಂಡು. ಆನೆ ಬಂದಿತ್ತಲ್ಲ ನೋಡಿದೆ ಅಂದರೆ, ಹ್ಞೂ ಸರ್ ಮೊನ್ನೆ ಆನೆ ಬಂದಿತ್ತು, ನಮ್ಮ ಊರು ಪಕ್ಕದವನಿಗೆ ಒಂದು ತುಳಿದು ಬಿಡ್ತು ಅಂತ. ಅಂದರೆ ಅವನು ನೋಡ್ತಾ ಇರೋದು ಕೇಳ್ತಾ ಇರೋದು ಬರೀ ನೆಗೆಟಿವ್ ಸ್ಟೋರೀಸು.
ಅವನನ್ನು ನಾವು ಕಾಡಿನ ಪರಿಚಯವನ್ನು ಮಾಡಿಸಿ ಆ ಪ್ರಾಣಿಗಳ ನಡವಳಿಕೆ ಯಾಕೆ ಹಂಗಾಗಿದೆ ಅಂತ ಅನ್ನೋದ್ರ ಬಗ್ಗೆ, ಅಥವಾ ಯಾಕೆ ಈ ಥರದ ಸಮಸ್ಯೆಗಳು ಬರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಅವ್ನಿಗೆ ಎಜುಕೇಟೇ ಮಾಡ್ತಾ ಇಲ್ಲ. ಹಂಗೆ ನೋಡಿದವ್ರು ಯಾವತ್ತೂ ಆ ವನ್ಯಜೀವಿಗಳನ್ನು ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೆಗೆಟಿವ್ ಅವ್ನ ಮೈಂಡ್ ಸೆಟ್ ನೆಗೆಟಿವ್ ಇದ್ದಾಗ ಅವನು ಸರ್ ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ದೊಡ್ಡಪ್ಪಂಗೆ ಹೊಡೆದ್ಬಿಡ್ತು, ನಾನು ಯಾಕೆ ಅದನ್ನು ಉಳಿಸ್ಲಿ ಅಂತ ಕೇಳ್ತಾನೆ ಅವನು, ಅಲ್ವಾ? ಸೊ ಹಾಗಾಗಿ ಈ ಕಾಡಂಚಿನ ಗ್ರಾಮಗಳಲ್ಲಿ ಅವೇರ್ನೆಸ್ ಮೂಡಿಸ್ದ ಹೊರತು ಬೆಂಗಳೂರಲ್ಲಿರೋ ಎಲ್ರಿಗೂ ನಾಲೆಡ್ಜ್ ಇರುತ್ತೆ, ಏನು ಪ್ರಯೋಜನ? ಬೆಂಕಿ ಹಚ್ಚೋರು ಬೇರೆನೇ ಅಲ್ವಾ? ಸೊ ಹಾಗಾಗಿ ನಾವು ಎಲ್ಲಿ ಪ್ರೈಮರಿ ಫೋಕಸ್ ಮಾಡಬೇಕು ಅಲ್ಲಿ ಪ್ರೈಮರಿ ಫೋಕಸ್. ಯಾರಿಗೆ ನಿಜವಾದ ಅರಿವು ಮತ್ತು ಪ್ರೀತಿ ಮೂಡಬೇಕೋ ಅವರಿಗಿಲ್ಲ. ಅದ್ರ ಬದಲು ನಗರ ಪ್ರದೇಶದಲ್ಲಿ ನಾವು ಹೋಗೋದೇ ಇಲ್ಲ, ಕಾಡಿನ ಬಗ್ಗೆ ಇಲ್ಲಿ ಮಾತಾಡ್ತಾನೆ ಇರ್ತೀವಿ. ಹೌದು ಹೌದು ಹೌದು, ಆ ಥರದ್ದೊಂದು ಮನಸ್ಥಿತಿ ಬಂದ್ಬಿಟ್ಟಿದೆ ಸರ್ ಇವಾಗ. ನಾನು ಈ ಇನ್ನೊಂದು ವಿಷಯವನ್ನು ಕೇಳ್ಬಿಟ್ಟೆ, ಎಲ್ಲೋ ಒಂದು ಕಡೆ ಪರಿಹಾರದ ವಿತರಣೆ ವಿಷಯದಲ್ಲಿ ಇರ್ಬೋದು, ಅಥವಾ ಕಾಡಿನ ಒಂದಷ್ಟು ಲಾಭಗಳನ್ನು ಕೊಡಬಹುದಾದಂಥ ಲಾಭಗಳನ್ನು ಜನರಿಗೆ ಕೊಡೋದ್ರ ವಿಚಾರದಲ್ಲಿ ಇರ್ಬೋದು, ಇದು ತಾರತಮ್ಯ ಆಗ್ತಾ ಇದೆ ಅಥವಾ ಸಕಾಲಕ್ಕೆ ಆಗ್ತಾ ಇಲ್ಲ. ಇದು ಸಹ ಎಲ್ಲೋ ಒಂದು ಕಡೆ ಕಾಡಿನ ರಕ್ಷಣೆಗೆ ತೊಂದರೆ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಹುಲಿಯಿಂದ ಸತ್ತಂತ ಹಸುವಿಗೆ ಪರಿಹಾರ ಕೊಡೋದು ತುಂಬ ವಿಳಂಬ ಆದಾಗ ಆಬ್ವಿಯಸ್ಲಿ ಏನು ಮಾಡ್ತಾನೆ, ಅರಣ್ಯ ಇಲಾಖೆಯನ್ನ ಮತ್ತು ಅರಣ್ಯವನ್ನ ಅಥವಾ ವನ್ಯಜೀವಿಯನ್ನ ಅಥವಾ ಗ್ರಾಮಸ್ಥ ದ್ವೇಷಿಸಲಿಕ್ಕೆ ಇದು ಮಾಡ್ತಾನೆ. ಇದನ್ನು ಈ ಕ್ರಮಗಳು ನಮ್ಮಲ್ಲಿ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಕರೆಕ್ಟ್ ಸರ್, ಇದು ಕರೆಕ್ಟು. ಒಂದು ಪರಿಹಾರ ವಿತರಣೆಯಲ್ಲಿ ತೊಡಕುಗಳು ಇದ್ದಾವೆ. ಅದು ಹಳೆದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಸಾಕಷ್ಟು ಬದಲಾವಣೆ ಆಗಿದೆ, ಸಾಕಷ್ಟು ಸುಧಾರಣೆ ಆಗಿದೆ. ಪರಿಹಾರದ ಮೊತ್ತ ಹೆಚ್ಚಳ ಆಗಿದೆ. ಭಾಳಷ್ಟು ವರ್ಷಗಳ ಕಾಲ ಪರಿಹಾರದ ಮೊತ್ತ ಹೆಚ್ಚೇ ಆಗಿರಲಿಲ್ಲ. ನಿಮಗೆ ಆನೆ ತುಳಿದು ಅಥವಾ ಹುಲಿ ದಾಳಿ ಮಾಡಿ ಒಬ್ಬ ವ್ಯಕ್ತಿ ಸತ್ತರೆ 1 ಲಕ್ಷ 2 ಲಕ್ಷ ಈ ಥರದ್ದೆಲ್ಲ ಪರಿಹಾರ ಆಯಿತು. ಅದನ್ನು ಇವಾಗ ತುಂಬ ದೊಡ್ಡ ಪ್ರಮಾಣದಲ್ಲಿ 20 ಲಕ್ಷ 25 ಲಕ್ಷ ತನಕ ಅದನ್ನು ತಂದಿದ್ದಾರೆ, ಅದನ್ನು ಪರಿಹಾರದ ಮೊತ್ತವನ್ನು. ಎರಡನೇದು ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ನಮ್ಮ ಟೈಗರ್ ರಿಸರ್ವ್ ಅಂತ ಏನಿದ್ದಾವೆ, ಹುಲಿ ಸಂರಕ್ಷಿತ ಪ್ರದೇಶಗಳು, ಆ ವ್ಯಾಪ್ತಿಯಲ್ಲಿ ಏನಾದರೂ ಇನ್ಸಿಡೆಂಟ್ ಆಯಿತು ಅಂತಂದರೆ ಇಲ್ಲ ಸಿಗುತ್ತೆ. ಅಲ್ಲಿ ಅವರಿಗೆ ಫೌಂಡೇಶನ್ ದುಡ್ಡು ಅಂತ ಇರುತ್ತೆ. ಆ ಫೌಂಡೇಶನ್ ದುಡ್ಡಲ್ಲಿ ಅವರು ಇಮಿಡಿಯೇಟಾಗಿ ತೆಗೆದುಕೊಡಬಹುದು. ಎಲ್ಲಿ ಫೌಂಡೇಶನ್ ದುಡ್ಡಿಲ್ಲ ಅಲ್ಲಿ ಅವರಿಗೆ ಸರ್ಕಾರದಿಂದ ಅವರು ಅದನ್ನ ಬರೆದು ಅವ್ರು ಅಲ್ಲಿಂದ ದುಡ್ಡು ಬಂದು ಕೊಡೋದೆಲ್ಲ ಲೇಟ್ ಆಗುತ್ತೆ. ಅದಕ್ಕೆ ಈಗ ಏನು ಮಾಡಿದ್ದಾರೆ ಅಂದರೆ, ಆದಷ್ಟು ನೀವು ಇರೋ ಫಂಡಲ್ಲಿ ಕೊಟ್ಬಿಡಿ ಪರಿಹಾರನ ಫಸ್ಟು, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಅಂಥೇಳಿ ಒಂದಷ್ಟು ಚೇಂಜಸ್ ಅಂತೂ ತಂದಿದ್ದಾರೆ. ಆದರೆ ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಸರ್ ನಿಮಗೆ. ಬಂಡೀಪುರದ ಪಕ್ಕ ಸುನೀತಾ ಅಂತ ಹೇಳಿ ಒಬ್ಬರು ಶ್ರೀ ಮಾರಿಯಮ್ಮ ಚಾರಿಟೇಬಲ್ ಟ್ರಸ್ಟ್ ಅಂತಂದ್ಬಿಟ್ಟು ಒಂದು ಮಾಡ್ಕೊಂಡಿದ್ದಾರೆ. ಅವರು ಒಂದು 20-30 ವರ್ಷದಿಂದ ಅವರಲ್ಲಿದ್ದಾರೆ. ಆ ಲೇಡಿ ಈ ಒಂದು ಬಂಡೀಪುರದ ಅಕ್ಕಪಕ್ಕನೂ ಇದೇ ಥರ ಒಂದು ಹುಲಿಗಳಿಗೆ ಚಿರತೆಗಳಿಗೆ ವಿಷ ಹಾಕುವಂತಹ ಘಟನೆಗಳು ನಡೆದಿದ್ವು. ಎಷ್ಟೋ ಸತಿ ಆನೆಗಳಿಗೂ ಕೂಡ ವಿಷ ಹಾಕಿದ್ದಾರೆ. ಸೊ ಅಂಥ ಟೈಮಲ್ಲಿ ಅದನ್ನು ನೋಡಿ ಅದರದ್ದು ಸಮಸ್ಯೆ ಏನು ಅಂತ ಹೇಳಿ ಅವರು ಹುಡ್ಕೊಂಡು ಹೋದಾಗ ಪರಿಹಾರ ನೀಡಿದರಲ್ಲಿ ಆಗ್ತಾ ಇರೋ ವಿಳಂಬನೆ ಇದಕ್ಕೆಲ್ಲ ಒನ್ ಆಫ್ ದ ರೀಸನ್ ಅಂತೇಳಿ ಗೊತ್ತು ಮಾಡಿಕೊಂಡು ಅವ್ರೇನು ಮಾಡಿದ್ರು, ಈ ಒಂದು ಇಲಾಖೆಯಿಂದ ಪರಿಹಾರ ಬರೋದ್ರೊಳಗೆ ಯಾರಾದರೂ ಮಧ್ಯದಲ್ಲಿ ಒಂದು ಸ್ವಲ್ಪ ಪರಿಹಾರ ಕೊಟ್ಟರೆ ಸ್ವಲ್ಪ ಸಮಾಧಾನ ಆಗ್ಬೋದು ಅಂತ ಅನ್ನೋ ಕಾರಣಕ್ಕೆ ಸೊ ಅವ್ರೇನು ಮಾಡಿದ್ರು, ಬೇರೆ ಬೇರೆ ದಾನಿಗಳ ಕಡೆಯಿಂದ ಒಂದಷ್ಟು ದುಡ್ಡು ಮೊಬಲೈಸ್ ಮಾಡಿ, ಮತ್ತು ಅವರು ಆ ಲೇಡಿ ಶಿ ಈಸ್ ಅ ಪೇಂಟರ್. ಸೊ ಅವರು ಪೇಂಟಿಂಗ್ಗಳನ್ನು ತಮ್ಮ ಕಲಾಕೃತಿಗಳನ್ನು ಮಾಡಿ ಅದನ್ನು ಮಾರಾಟ ಮಾಡಿ ಆ ದುಡ್ಡನ್ನು ಪರಿಹಾರದ ರೂಪದಲ್ಲಿ ಕೊಡೋದು. ಈಗ ಒಂದು ಗಿಫ್ಟ್ ಸೆಂಟರ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಟೀ ಶರ್ಟ್ಸು, ಇದು ವಾಚ್, ಇದು ಏನೋ ಪೆನ್ಸಿಲ್ಲು, ಪೆನ್ನು ಅಂಥವೆಲ್ಲ ಒಂದಷ್ಟು ಐಟಮ್ಸ್ಗಳನ್ನು ಸೇಲ್ ಮಾಡಿ ಅದ್ರ ದುಡ್ಡಲ್ಲಿ ಪರಿಹಾರನ ಕೊಡೋದು. ಆ ಥರ ಈಗ ಇದುವರೆಗೂ ಒಂದು 3.5-3.25 ಸಾವಿರ ಕೇಸಸ್ಗಳಿಗೆ ಅವರು ಪರಿಹಾರವನ್ನು ಕೊಟ್ಟಿದ್ದಾರೆ. 1.5 ಕೋಟಿಯಷ್ಟು ದುಡ್ಡನ್ನು ತಮ್ಮ ಸ್ವಂತ ಹಣದಿಂದ, ಗೌರ್ಮೆಂಟ್ ಹಣ ಅಲ್ಲವೇ ಅಲ್ಲ, ಪೂರ್ತಿ ಪ್ರೈವೇಟ್ ಹಣವನ್ನು ಅವರು ಪರಿಹಾರದ ರೂಪದಲ್ಲಿ ಕೊಟ್ಟಿದ್ದಾರೆ. ಅವರ ಒಂದು ಇಂಟರ್ಫಿಯರೆನ್ಸ್ ಸ್ಟಾರ್ಟ್ ಆದ ಮೇಲೆ ಆ ಭಾಗದಲ್ಲಿ ಗಣನೀಯವಾಗಿ ಹುಲಿಗಳಿಗೆ, ಪ್ರಾಣಿಗಳಿಗೆ ವಿಷ ಹಾಕೋದು ಕಡಿಮೆ ಆಯಿತು. ಸೊ ದೊಡ್ಡ ಪ್ರಮಾಣದ ರೆವಲ್ಯೂಷನ್ನು, ದೊಡ್ಡ ಪ್ರಮಾಣದ ಕ್ರಾಂತಿಯನ್ನು ಸುನೀತಾ ಅವರು ಬಂಡೀಪುರದ ಭಾಗದಲ್ಲಿ ಮಾಡಿದ್ರು. ಅದರದ್ದು ಸರ್ವಿಸಸ್ನ ತಮಿಳ್ನಾಡವ್ರು ತೊಗೊಂಡ್ರು, ಇವಾಗ ನಾಗರೋಳರು ತೊಗೊಂಡ್ರು. ಬಹುಶಃ ಈಗೇನೋ ನನಗೆ ಗೊತ್ತಾಗಿದ್ದ ಮಾಹಿತಿ ಪ್ರಕಾರ ಮಲೆ ಮಹದೇಶ್ವರ ಬೆಟ್ಟದಲ್ಲೂ ಕೂಡ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿದಾರಂತೆ ಇಲಾಖೆಯವರು. ಸೊ ಅದು ಒಂದು ದೊಡ್ಡ ಎಕ್ಸಾಂಪಲ್ ನಮಗೆ. ಇಲ್ಲಿ ಅದನ್ನೇ ನಾವು ನೆಗೆಟಿವ್ ಆಗಿ ನೋಡೋದಾದರೆ, ಅವರು ಕೊಡ್ತಾ ಇದ್ದಾರೆ, ಕೊಟ್ಕೊಂಡು ಬಂದಿದ್ದಾರೆ, ಅದು ಅವ್ರದ್ದು ಇಂಟ್ರೆಸ್ಟು. ಇಲಾಖೆ ಅದನ್ನು ನೋಡಿದ್ಮೇಲೆ ಅದನ್ನು ನೋಡಿದ್ಮೇಲೆ ಆದ್ರೂ ನನ್ನ ಪರಿಹಾರ ನೀಡಿಕೆಯ ಪ್ರೋಸೆಸ್ಸನ್ನು ಫಾಸ್ಟ್ ಮಾಡೋದು ಭಾರಿ ಇಂಪಾರ್ಟೆಂಟು. ನನಗೆ ಇನ್ನೊಂದು ಅನಿಸುತ್ತೆ, ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಹುಲಿ ಬನಗಳಿತ್ತು, ಎಲ್ಲೋ ಒಂದು ಕಡೆ ದೇವರ ಕಾಡು ಪರಿಕಲ್ಪನೆ ಇತ್ತು. ಸಮುದಾಯದಿಂದ ಅರಣ್ಯವನ್ನು ಪ್ರತ್ಯೇಕಿಸಿ ತಂದಿರುವಂಥದ್ದೇ ಅರಣ್ಯಕ್ಕೆ ಮುಳುವಾಗ್ತಾ ಇದೆಯಾ ಅಥವಾ ವನ್ಯಜೀವಿಗಳಿಗೆ ಮುಳುವಾಗ್ತಾ ಇದೆಯಾ? ಯಾಕೆಂದರೆ ಹುಲಿಯನ್ನು ನಾವು ಮೊದಲಿಂದನೂ ದೇವಿಯ ವಾಹನ ಅಥವಾ ಹುಲಿಯೇ ದೇವಿ. ಹುಲಿ ಬನಗಳು, ಹುಲಿ ಕಾಡುಗಳು, ನಾಗರ ಬನಗಳು, ಹುಲಿ ಮನೆ ನಮ್ಮ ಮಲೆನಾಡಿನಲ್ಲಂತೂ ಇದು ದಟ್ಟವಾಗಿದೆ. ಅಲ್ಲಲ್ಲಿ ಚೌಡಿ ಬನ, ಜಟಕರ ಬನ, ಈಗ ದೈವಿಕ ಕಲ್ಪನೆಗಳು ಅರಣ್ಯದ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಅರಣ್ಯ ಭಾಳ ಸೇಫ್ ಆಗಿತ್ತು. ಮತ್ತು ಬಹಳ ವಿಶೇಷ ಅಂತಂದರೆ ಇವತ್ತಿಗೂ ಕೊಡಗಿನ ಭಾಗದಲ್ಲಿ ನಾನು ಕೇಳಿದ ಪ್ರಕಾರ ಅಲ್ಲಿಂದ ಒಂದು ಎಲೆಯನ್ನು ಸಹ ಸಂಗ್ರಹಿಸಿಕೊಂಡು ಜನ ಬರೋದಿಲ್ಲ, ಅಷ್ಟು ಮಟ್ಟಿಗೆ ಅವೇರ್ನೆಸ್ ಇದೆ.
ಇದನ್ನ ಜಾಗೃತಿಗೊಳಿಸುವಂತ ಅಥವಾ ಇದನ್ನ ಪ್ರಚೋದಿಸುವಂತ ಕೆಲಸ ಸರ್ಕಾರಗಳಿಂದ ಆಗ್ತಾ ಇಲ್ವಾ? ಇದೆಲ್ಲೋ ಈ ಪರಿಕಲ್ಪನೆಯಿಂದ ದೂರ ಆಗ್ತಾ ಇದೀವ ನಾವು? ಸರ್, ಇದು ನಮ್ದು ಏನಾಗಂದರೆ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಅದ್ಭುತವಾದಂತಹ ಮಿಶ್ರಣ ಇದೆ. ಮನುಷ್ಯ ಮತ್ತು ಪರಿಸರ ಜೊತೆಯಾಗೇ ಇರಬೇಕು ಅಂತ. ಅದನ್ನು ಹೇಳೋದಂದರೆ ಈಗ ಏನಾಗಿ ಇವತ್ತಿನ ಹೊಸ ವರ್ಡ್ ಕಾಯಿನ್ ಏನಂತಂದರೆ ಸಂಘರ್ಷ ಬೇಡ, ಸಹಬಾಳ್ವೆ ಬೇಕು ಅಂತ. ನಾವು ಮಾಡ್ತಿರೋದೇನೋ ನಮ್ಮದು ಮನುಷ್ಯ ಮತ್ತು ಆನೆಗಳ ಸಂಘರ್ಷ, ಮನುಷ್ಯ ಮತ್ತು ಹುಲಿಯ ಸಂಘರ್ಷ, ಕೆಲವೊಂದು ಕಡೆಗೆ ಮನುಷ್ಯ ಮತ್ತು ಜಿಂಕೆಗಳ ಸಂಘರ್ಷ, ನಮ್ಮ ಮಲೆನಾಡಲ್ಲಿ ಬಂದರೆ ಮನುಷ್ಯ ಕಾಡುಕೋಣ, ಮನುಷ್ಯ ಹಂದಿ, ಮನುಷ್ಯ ನವಿಲಿನ ಸಂಘರ್ಷ. ಸೊ ಈ ಥರ ಬೇರೆ 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 ಸಂಘರ್ಷಗಳು ನಡೀತಾ ಇದ್ದಾವೆ. ಸಂಘರ್ಷ ಮಾಡ್ತಾ ಹೋಗ್ತಾ ಇರೋದು ಒಳ್ಳೆಯದಲ್ಲ. ಅವುಗಳಿಗೆ ಗೊತ್ತಾಗಲ್ಲ, ನಮಗಾದರೂ ಗೊತ್ತಾಗತ್ತೆ. ಸೊ ನಾವಾದ್ರೂ ಸ್ವಲ್ಪ ಅದಕ್ಕೆ ಕಾಷನ್ಸ್ ತೊಗೋಬೇಕು. ಸಹಬಾಳ್ವೆ ಅನ್ನೋದು ನಮಗೆ ಸಂಸ್ಕೃತಿಯಲ್ಲಿ ಮುಂಚೆಯಿಂದನೂ ಹೇಳ್ಕೊಟ್ಟಿದ್ದಾರೆ. ನಾವು ಅದನ್ನು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ಏನಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಆ ಕೊಂಡಿ ಕಳಚಿಬಿಟ್ಟಿದೆ. ಏನಾಗಿದೆ, ಇಲಾಖೆಯೂ ಕೂಡ ಅದರಲ್ಲಿ ಫೇಲ್ಯೂರ್ ಆಗಿದೆ. ನಮಗೆ ಸಹಬಾಳ್ವೆ ಏನಾಗುತ್ತೆ ಗೊತ್ತಾ ಸರ್, ಬೇಸಿಕಲಿ ಏನಂತಂದರೆ ನಮಗೆ ಕಾಡು ಯಾಕೆ ಬೇಕು ಅಂತ ಅನ್ನೋದನ್ನು ನಾವು ಬರೀ ಆಕ್ಸಿಜನ್ ಕೊಡೋದಕ್ಕೆ ಮಾತ್ರ ಅಂತ ಪಠ್ಯಗಳಲ್ಲೂ ಅದನ್ನೇ ಓದಿಸ್ತೀವಿ, ಹೇಳೋದು ಅದನ್ನೇ. ನಮ್ಗೆ ಒಳ್ಳೆ ಗಾಳಿ ಬೇಕು ಅಂದರೆ ಕಾಡು ಬೇಕು ಅಂತ ಅಂದ್ಬಿಡ್ತೀವಿ ನಾವು. ಅಷ್ಟೇ ಅಲ್ಲ, ನಮಗೆ ಅದನ್ನು ಹೇಳ್ತಾರೆ ಹಾಂ, ಅದನ್ನು ಎಕಲಾಜಿಕಲ್ ಸರ್ವಿಸಸ್ ಅಂತ ಹೇಳ್ತಾರೆ. ಅಂದರೆ ಪರಿಸರದ ಸೇವೆಗಳು. ಅಥವಾ ನಮಗೆ ಒಂದು ಮನುಷ್ಯನಿಗೆ ಅಥವಾ ಈ ಮನುಷ್ಯನಿಗೆ ಈ ಪ್ರಕೃತಿ ಕೊಡುವಂಥ ಸೇವೆಗಳಿದಾವಲ್ಲ, ಅದನ್ನು ನಾವು ಬೆಲೆನೇ ಕಟ್ಟೋಕ್ಕಾಗಲ್ಲ. ಅಗಾಧವಾದದ್ದು. ನಾವು ಆ ಇಂಪಾರ್ಟೆನ್ಸ್ನ ಹೇಳ್ಕೊಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀವಿ. ಅಂದರೆ ಎಲ್ಲರೂ ಸೇರಿ, ನಾನು ಬರೀ ಇಲಾಖೆ ಅಂತಲ್ಲ, ಇಲಾಖೆದ ಪಾತ್ರ ಪ್ರಮುಖವಾಗಿ ಬರುತ್ತೆ. ಹಾಂ, ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ, ಪ್ರೈಮರಿ ಜವಾಬ್ದಾರಿ ಅದೇ ಆಗಿರೋದ್ರಿಂದ ಅದು ಮಾಡಬೇಕು. ಒಟ್ಟಾರೆ ನಾವು ಏನಾಗಿದೆ ಅಂದರೆ ಅದು ಜೊತೆಗೆ ಬರಬೇಕಿತ್ತು. ಕಾಡು ಇರೋ ಹಾಗೆ ಅನಿಮಲ್ಸ್, ಈಗ ನಮಗೆ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಅದು ಆ ಪ್ರಚಾರದ ತೀವ್ರತೆಯೂ ಕೂಡ ಜಾಸ್ತಿ ಆದಾಗ ಅದೇನಾಗುತ್ತೆ, ಜನಗಳಿಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಏನಾಗೋಯ್ತು ಅಂದರೆ ನಾವು ಫೋಕಸ್ಸು ನಗರ ಪ್ರದೇಶಗಳಿಗೆ ಮಾಡಿಬಿಟ್ವಿ, ಹಳ್ಳಿ ಕಡೆ ಬಿಟ್ಬಿಟ್ವಿ. ಮತ್ತು ಮತ್ತು ನಾವೇನು ಮಾಡ್ಬಿಟ್ವಿ ಅಂತಂದರೆ ಅದಕ್ಕೆ ಅವ್ರಿಗೆ ಮಾಹಿತಿಯನ್ನು ಕೊಟ್ಟರೆ ಸಾಕು, ಉಳಿದಿದ್ದೇನು ಬೇಡ ಅಂತ ಅಂದ್ಕೊಂಡ್ಬಿಟ್ವಿ. ಹಾಗಲ್ಲ. ಅದಕ್ಕೆ ನಾವು ಮುಂಚೆ ಅರಣ್ಯ ಇಲಾಖೆ ಮಕ್ಕಳಿಗೆ ಪರಿಸರ ಶಿಬಿರಗಳನ್ನ ಮಾಡ್ತಾಯಿದ್ರು, ಅವರೇ ಮಾಡ್ತಿದ್ರು. ಈಗ ಪರಿಸರ ಶಿಬಿರಗಳು ಮಾಡ್ತಾ ಇಲ್ಲ. ಚಿನ್ನರ ವನದರ್ಶನ ಅಂತ ಒಂದು ಮಾಡಿದ್ದಾರೆ. ಅದರ ಜವಾಬ್ದಾರಿಯನ್ನು ಒಬ್ಬ RFO ಕೊಟ್ಟಿದ್ದಾರೆ. RFOಗೆ ತನ್ನ ದೈನಂದಿನ ಕೆಲಸಗಳು ಮಾಡೋದಕ್ಕೇ ಟೈಮ್ ಇಲ್ಲ. ಅದ್ರ ಜೊತೆಗೆ ಇದನ್ನು ಮಾಡು ಅಂದರೆ ಅವ್ರು ಮಾಡಲ್ಲ. ಹಾಂ, ಎರಡೂ ಮಾಡಿ ಅಂತಂದಾಗ ಅವರು ಶಿಕ್ಷಕರಿಗೆ ಅವ್ರ ಕೆಲಸ ಪಾಪ ಪೋರ್ಷನ್ ಮುಗಿಸೋಕ್ಕೆ ಟೈಮ್ ಆಗ್ತಾ ಇಲ್ಲ. ಸೊ ಅಂಥದನ್ನು ಇವರು ಬೇರೆಯವರಿಗೆ ಡಿಸೆಂಟ್ರಲೈಸ್ ಮಾಡಿ ಬೇರೆಯವರಿಗೆ ಕೊಟ್ಟು ಅದನ್ನು ಆ ಕೆಲಸಗಳು ಎಕ್ಸಾಕ್ಟ್ಲಿ ನಿರಂತರವಾಗಿ ಆ ಕೆಲಸಗಳು ನಡೆಯೋ ಥರ ಮಾಡಿದ್ರೆ ಅವಾಗ ಏನಾಗುತ್ತೆ ಸರ್, ಮೇನು ಈಗ ನಮಗೆ ಅದೇ ಬೇರೆ ದೇಶಕ್ಕೂ ನಮ್ಮ ದೇಶಕ್ಕೂ ವ್ಯತ್ಯಾಸ ಏನಪ್ಪ, ಅಥವಾ ಬೇರೆ ಕಡೆ ಎಲ್ಲೋ ಚೆನ್ನಾಗಿರುತ್ತೆ ನಮಗೆ ಯಾಕೆ ಅಂದರೆ ಮಾಹಿತಿಯ ಕೊರತೆ ಮತ್ತು ಅವೇರ್ನೆಸ್ ಕೊರತೆ. ಎಷ್ಟು ಜಾಗೃತ ಮನಸ್ಸುಗಳಿರ್ತವೆ ಅಷ್ಟು ಜಾಗೃತವಾಗಿರುತ್ತೆ ಎಲ್ಲವೂ. ಎಲ್ಲ ನಮ್ಮ ಕಾಡಕ್ಕಪಕ್ಕ ಇರೋ ಜನಗಳೆಲ್ಲ ಅವ್ರಿಗೆ ಯಾಕೆ ಹುಲಿ ಇಂಪಾರ್ಟೆಂಟು, ಯಾಕೆ ಆನೆ ಇಂಪಾರ್ಟೆಂಟ್ ಅಂತ ನಾವು ಅವ್ರಿಗೆ ಹೇಳ್ಕೊಟ್ರೆ ಅವರು ಅಂಥದನ್ನೆಲ್ಲ ಮಾಡೋದನ್ನು ತಪ್ಪಿಸ್ತಾರೆ. ಮುಂಚೆ ಈಗ ಬಿಡಿ ಸರ್, ಈಗಲೂ ಕಡಿಮೆ ಆಗಿದೆ. ಮುಂಚೆ ಎಲ್ಲ ಪ್ರತಿಯೊಬ್ಬರು ಅವರ ಬೇಲಿಗಳಿಗೆ ಡೈರೆಕ್ಟಾಗಿ ಲೈಟ್ ಕಂಬದಿಂದ ಕರೆಂಟ್ ಎಳೆದು ಕೊಡೋರು. ಏನೇ ಬಂದರೂ ಸಾಯ್ಬೇಕು ಅವರಿಗೆ, ಕೃಷಿ ಭೂಮಿಗೆ. ಒಟ್ಟು ನನ್ನ ಕಾಡು ಒಡೆ ನನ್ನ ಒಡೆ ಏನೂ ಬರಬಾರ್ದು. ಸೊ ಹಿಂಗಿದ್ದಾಗ ನೀವು ಅದನ್ನು ಹೆಂಗೆ ಅವ್ರಿಗೆ ನೀವು ಅವೇರ್ನೆಸ್ ಕೊಡಿಸ್ತಾರೆ? ಅದಕ್ಕೆ ಅವೇರ್ನೆಸ್ಗಳೇ ಮೇನ್, ಎನ್ಫೋರ್ಸ್ಮೆಂಟು ಮತ್ತು ಅವೇರ್ನೆಸ್ಸು. ಯಾಕೆಂದರೆ ಮೊದಲು ಹಳ್ಳಿಗಳ ಸುತ್ತ ಕಾಡು ಯಥೇಚ್ಛವಾಗಿತ್ತು, ಕಾಡು ಪ್ರಾಣಿಗಳು ಜಾಸ್ತಿ ಇದ್ವು, ಅಲ್ಲೇ ಕೃಷಿ ಮಾಡ್ತಿದ್ರು, ಅಲ್ಲೇ ಕರೆಂಟ್ ಕೊಡ್ತಿರ್ಲಿಲ್ಲ. ಕರೆಕ್ಟ್, ತುಂಬ ಈಸಿಯಾಗಿ ರಕ್ಷಣೆ ಮಾಡ್ಕೊತಿದ್ರು, ಒಂದು ಸಹಬಾಳ್ವೆ ಇತ್ತು. ಸೊ ಅದನ್ನು ನಾವು ಕಲಿಸ್ತಾ ಬರಬೇಕಾಗತ್ತೆ ಅಷ್ಟೇ. ಎನ್ಫೋರ್ಸ್ಮೆಂಟು ಮತ್ತು ಅವೇರ್ನೆಸ್ಸು ಸೈಮಲ್ಟೇನಿಯಸ್ ಆಗಿ ಹೋದ್ರೇ ಒಂದು ಒಳ್ಳೆ ಇದು ಆಗೋದಕ್ಕೆ ಕಾರಣ ಆಗುತ್ತೆ. ನಾನು ಮೊನ್ನೆ ಯಾವುದೋ ಒಂದು ರಿಪೋರ್ಟ್ ಓದ್ತಾ ಇದ್ದೆ, ಗೊತ್ತಿಲ್ಲ ಕರ್ನಾಟಕದ ಮಟ್ಟಿಗೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು, ಪತ್ರಕರ್ತರಾಗಿ ನೀವು ಅದನ್ನು ನೋಡಿರ್ತೀರಿ, ಅದನ್ನು ಹೇಳ್ಬೋದಿಲ್ಲ. ಕಂದಾಯ ಇಲಾಖೆಯಲ್ಲಿ ಇರುವ ಅಥವಾ ಅದಕ್ಕಿಂತ ಹೆಚ್ಚಿನ ಭ್ರಷ್ಟಾಚಾರ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಇಲಾಖೆಯಲ್ಲೂ ಕಾಣಿಸ್ಕೊಂಡಿದೆ. ಅದು ಒಂದು ಕಡೆಯಲ್ಲಿ ನಮ್ಮ ಈ ಎಲ್ಲ ಅವಾಂತರಗಳಿಗೆ, ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ ಅಂತ ನೀವು ಇದನ್ನು ಹೇಗೆ ವಿಶ್ಲೇಷಿಸಬಹುದು ಸರ್? ಭ್ರಷ್ಟಾಚಾರದ ಪ್ರಮಾಣ ಜಾಸ್ತಿ ಆಗಿರೋದು ಹೌದು, ಎಲ್ಲ ಇಲಾಖೆಗಳಲ್ಲೂ ಆಗಿದೆ, ಅದೇ ಥರ ಇಲ್ಲೂ ಆಗಿದೆ. ಅರಣ್ಯ ಇಲಾಖೆಯಲ್ಲಿ ಇನ್ನೊಂದು ಸಣ್ಣ ಸಮಸ್ಯೆ ಏನಂತಂದರೆ ಅಲ್ಲಿ ಥರ್ಡ್ ಪಾರ್ಟಿ ಇವ್ಯಾಲ್ಯೂಷನ್ಸ್ಗಳು ತುಂಬ ಕಡಿಮೆ ಆಗೋದು. ಬೇರೆ ಬೇರೆ ಇಲಾಖೆಗಳಲ್ಲಾದರೆ ಸ್ವಲ್ಪ ಥರ್ಡ್ ಪಾರ್ಟಿ ಇವ್ಯಾಲ್ಯೂಷನ್ನು ಅಲ್ಲಿ ಪ್ರಾವಿಷನ್ ಮಾಡಿರ್ತಾರೆ, ಇದರಲ್ಲಿ ಭಾಳಷ್ಟು ಕಡಿಮೆ. ಅವರೇ ವರ್ಕ್ ಮಾಡ್ತಾರೆ, ಅವರೇ ಅದನ್ನು ಇನ್ಸ್ಪೆಕ್ಷನ್ ಮಾಡ್ತಾರೆ, ಅವರೇ ಅಪ್ರೂವಲ್ ಮಾಡಿಬಿಡ್ತಾರೆ. ಅದು ಒಂದು ಇಂಥದಕ್ಕೆಲ್ಲ ಮೇನ್ ಕಾರಣ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಈಗ ಈ ಏನು ಬಂದಿರುವಂತಹ ದುಡ್ಡನ್ನು ವಿನಿಯೋಗ ಮಾಡಬೇಕಾಗಿರ್ಬೇಕಾದ್ರೆ ಮೇಲ್ಗಡೆಯಿಂದ ಕೆಳಗಡೆ ತನಕ ನೀನು ಇಂಥದಕ್ಕೆ ಖರ್ಚು ಮಾಡು ಅಂತ ಹೇಳ್ಬಿಟ್ಟಾಗಲೇ ಸಮಸ್ಯೆ ಆಗೋದು.
ಇಲ್ಲಿ ವಿವೇಚನೆಗೆ ಸ್ವಲ್ಪ ಆಸ್ಪದ ಇಲ್ಲ. ಈಗ ಅರಣ್ಯ ಇಲಾಖೆಯಲ್ಲಿ ಏನಾಗುತ್ತೆ, ಅವರು APO ಅಂತ ಮಾಡ್ತಾರೆ, ಆ್ಯನ್ಯುವಲ್ ಪ್ಲ್ಯಾನ್, ಇದು AOP ಅಂತ, ಆ್ಯನ್ಯುವಲ್ ಆಪ್ರೇಟಿಂಗ್ ಪ್ಲ್ಯಾನ್ ಅಂತೇಳಿ, ಅದರಲ್ಲಿ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಬಹುತೇಕ ದುಡ್ಡು ಸಿವಿಲ್ ವರ್ಕ್ಗಳಿಗೆ ಹೋಗ್ತಾ ಇದೆ, ಅದೇ ಸಮಸ್ಯೆ ಆಗಿದ್ದು. ಮತ್ತು ನನಗೆ ಮೊನ್ನೆ ಯಾರೊಬ್ಬರು ಹೇಳ್ತಾಯಿದ್ರು, ಅನುದಾನ ಡಿವಿಷನ್ಗಳಿಗೆ ಕೊಡ್ತಾರಲ್ಲ, ಅದರಲ್ಲಿ ಚಾಮರಾಜನಗರಕ್ಕೆ ಕೊಡೋ ದುಡ್ಡು ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಕೊಡೋ ದುಡ್ಡು ಭಾಳ ವ್ಯತ್ಯಾಸ ಇದೆ. ಉತ್ತರ ಕನ್ನಡದ ಜಿಲ್ಲೆಯ ವಿಸ್ತೀರ್ಣನೂ ಜಾಸ್ತಿ ಇದೆ, ಅಲ್ಲಿ ಜಾಸ್ತಿ ಕೊಡಲಿ. ಆದರೆ ಆ ಕೊಟ್ಟಿರುವಂಥ ಅನುದಾನ, ಈಗ ಎಕ್ಸಾಂಪಲ್ ಉತ್ತರ ಕನ್ನಡ ಜಿಲ್ಲೆಗೆ 10 ಕೋಟಿ ದುಡ್ಡು ಕೊಟ್ಟರು ಅಂತಂದರೆ ಅದರಲ್ಲಿ 8 ಕೋಟಿ ವಿನಿಯೋಗ ಆಗದೆ ಉಳಿಯುತ್ತೆ, ಹಸಿರೀಕರಣಕ್ಕೆ ಹೋಗ್ತಾ ಇದೆ ಅಂತೆ. ಉತ್ತರ ಕನ್ನಡದಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಡಿದೆ, ಮತ್ತೆ ಹಸಿರೀಕರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇದನ್ನು ಸಂಶಯದಿಂದ ನೋಡುವ ಸ್ಥಿತಿ ಬರುತ್ತೆ. ವೇರ್ ಆ್ಯಸ್ ನಮಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹಸಿರು ಕಡಿಮೆ ಇದೆ, ಅಲ್ಲಿ ಹಸಿರೀಕರಣಕ್ಕೆ ಒತ್ತು ಕೊಡಬೇಕು, ಅಲ್ಲಿ ನೀವು ದುಡ್ಡೇ ಕೊಡ್ತಾ ಇಲ್ಲ ಹಸಿರೀಕರಣಕ್ಕೆ. ಸೊ ಹೀಗಾದರೆ ಈ ತಾರತಮ್ಯಗಳಾದರೆ ಹೆಂಗೆ ಅದನ್ನು ಮ್ಯಾನೇಜ್ ಮಾಡೋದು? ಕೊಡೋ ಅನುದಾನದಲ್ಲೂ ಕೂಡ ನೀವು ಕಡಿಮೆ ಕೊಡುವಂಥದ್ದು, ಅದನ್ನು ನೀವು ಕರೆಕ್ಟ್ ಟೈಮ್ ಸರಿಯಾಗಿ ಕೊಡಲ್ಲ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ, ಅರಣ್ಯ ಇಲಾಖೆಯಲ್ಲಿ ಕೆಲವೊಂದು ಸೆಂಟ್ರಲ್ ಫಂಡಿಂಗ್ ಅಂತ ಇದೆ. ಆ ಸೆಂಟ್ರಲ್ ಫಂಡಿಂಗ್ ಅಂತೂ ಬರೋದೇ ಇಲ್ಲ ಸರ್. ನಿಮಗೆ ಒಂದು ವರ್ಷಕ್ಕೆ 4 ಇನ್ಸ್ಟಾಲ್ಮೆಂಟಲ್ಲಿ ರಿಲೀಸ್ ಮಾಡಬೇಕು, ಪ್ರತಿ ತ್ರೈಮಾಸಿಕ ರಿಲೀಸು. ಒಂದು ವರ್ಷ ಮುಗಿದೋಗುತ್ತೆ ನಿಮ್ಮದು ಫೈನಾನ್ಷಿಯಲ್ ಇಯರು. ಫೈನಾನ್ಷಿಯಲ್ ಇಯರ್ ಮುಗಿದೋಗುತ್ತೆ, ನಿಮಗೆ ಬರೀ 2 ಇನ್ಸ್ಟಾಲ್ಮೆಂಟ್ ಬಂದಿರುತ್ತೆ. ಸೊ ಈ ಥರ ಅಂದರೆ ನಮಗೆ ತರುವಂಥ ಕೆಲಸಗಳಾಗಬೇಕು, ಮತ್ತು ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರದಿಂದನೂ ಆಗಬೇಕು. ಅದು ಈಗಂತಲ್ಲ, ಮುಂಚೆಂದನೂ ಹಾಗೆ ಇದೆ. ಅದು ನಮಗೆ ಸರ್ಕಾರಗಳು ಅರಣ್ಯ ಇಲಾಖೆಯನ್ನು ಪ್ರಿಯಾರಿಟೈಸ್ ಮಾಡಿಕೊಂಡೇ ಮಾಡಬೇಕು ಅದನ್ನು. ಅವಾಗ ಏನಾಗುತ್ತೆ ಅದು. ಮತ್ತು ಈಗ ಎಕ್ಸಾಂಪಲ್ ಕರ್ನಾಟಕದ ದೃಷ್ಟಿಯಲ್ಲಿ ನೋಡ್ಕೊಂಡು ಹೇಳೋದಾದರೆ, ಮುಖ್ಯಮಂತ್ರಿಗಳು ಅರಣ್ಯ ಇಲಾಖೆಗೆ ಸ್ವಲ್ಪ ಜಾಸ್ತಿ ಅನುದಾನ ಕೊಡಬೇಕು, ಇಂತಿಂಥದಕ್ಕೆ ಮ್ಯಾಂಡೇಟ್ರಿ ಸ್ಪೆಂಡಿಂಗ್ ಅಂತ ಮಾಡಬೇಕು. CSR ಮತ್ತು ಇನ್ನೊಂದು ದುರಂತ ಅಂದರೆ CSR ಫಂಡಿಂಗ್ ಅಂತ ನೀವು ಆವಾಗಲೇ ಹೇಳಿದ್ರಲ್ಲ, ನಮ್ಮ CSR ಫಂಡಿಂಗಲ್ಲಿ ವೈಲ್ಡ್ ಲೈಫ್ಗೆ, ಎನ್ವಿರಾನ್ಮೆಂಟ್ಗೆ ತುಂಬ ಕಡಿಮೆ ದುಡ್ಡು ಬರೋದು. ನೀವು ನೋಡಿ, ಕರ್ನಾಟಕದಲ್ಲಿ ನೀವು ಸುಮ್ಮನೆ ಯಾರಾದರೂ ಅಂಕಿಅಂಶ ತೆಗೆದ್ರೆ CSR ಫಂಡ್ ಯಾವುದಕ್ಕೆ ಹೋಗಿದೆ ಅಂತ, ಅತಿ ಹೆಚ್ಚು ದುಡ್ಡು ಆರೋಗ್ಯಕ್ಕೆ ಹೋಗಿರುತ್ತೆ, ಶಿಕ್ಷಣಕ್ಕೆ ಹೋಗಿರುತ್ತೆ. ಸೊ ಆಯಿತು, ಕಳೆದ 10 ವರ್ಷದಲ್ಲಿ ಬಂದಿರೋ ದುಡ್ಡನ್ನು ನೀವು ನೋಡಿದ್ರೆ, ಇಷ್ಟೊತ್ತಿಗೆ ನಮ್ಮ ಎಲ್ಲ ಶಾಲೆಗಳು ಪ್ರೈವೇಟ್ ಸ್ಕೂಲ್ಗಳಿಗಿಂತ ಚೆನ್ನಾಗಿರಬೇಕಾಗಿತ್ತು. ಅಥವಾ ಆರೋಗ್ಯ ಸೇವೆ ನಮ್ಮಲ್ಲಿ ಫಸ್ಟ್ ಕ್ಲಾಸ್. ಆದರೆ ಏನೂ ಇಲ್ಲ, ಏನೂ ಚೇಂಜಸ್ ಆಗಿಲ್ಲ. ಅಲ್ಲೂ ಮತ್ತೆ ಭ್ರಷ್ಟಾಚಾರಕ್ಕೆ ಹೋಗ್ತಾ ಇದೆ ದುಡ್ಡದು. ಸೊ ನಾನು ಹೇಳೋದು, ಅಲ್ಲಿ ನಿಮಗೆ ರಿಸಲ್ಟ್ ಸಿಗೋದು ಕಡಿಮೆ. ನೀವು ಕಾಡಿಗೆ ದುಡ್ಡು ಕೊಡಿ, ಮ್ಯಾಂಡೇಟ್ರಿ ಮಾಡಬೇಕು. ನೀವು ಕಾಡಿಗೆ ದುಡ್ಡು ಕೊಡಿ. ಕಾಡಿಗೆ ದುಡ್ಡು ಕೊಟ್ಟರೆ ಏನಾಗುತ್ತೆ ಗೊತ್ತಾ, ಅಲ್ಲಿ ಪ್ರೊಡಕ್ಷನ್ ನಿಮಗೆ ರಿಸಲ್ಟ್ ನೀವು ನೋಡ್ಬೋದು. ಅಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಏನು ಗಾಳಿಯಲ್ಲಿ ಗುಂಡು ಹೊಡೆದಂಗೆ ಆಗ್ತಾ ಇದೆ. ಸೊ CSR ಅವರು ಕೂಡ ಸ್ವಲ್ಪ ಈ ಕಡೆಗೆ ಸ್ವಲ್ಪ ಸಪೋರ್ಟ್ ಮಾಡೋಕ್ಕಾದರೆ ಹೆಚ್ಚು ಅನುಕೂಲ ಆಗುತ್ತೆ ಸರ್.